ಎಂಎಲ್ಎ ಆದರೆ ಒಂದೇ ವರ್ಷದಲ್ಲಿ ಬಡವರಿಗೆ ಡಬಲ್ ಬೆಡ್ರೂಮ್ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಜನಾರ್ದನ ರೆಡ್ಡಿ ಘೋಷಿಸಿದ್ದಾರೆ. ಒಂದು ವರ್ಷದೊಳಗಡೆ ಗಂಗಾವತಿಯಲ್ಲಿ ಇದೇ ರೀತಿ ನಾನು ಸಾವಿರಾರು ಜನಗಳ ಕರೆದು ನಾನೊಂದು ಗ್ರೌಂಡಲ್ಲಿ ಮೀಟಿಂಗ್ ಮಾಡ್ತೇನೆ. ಯಾರು ಶಾಮನೂರು ಶಿವಶಂಕರಪ್ಪ ಎಸ್ ಮಲ್ಲಿಕಾರ್ಜುನರನ್ನ ಸೋಲಿಸಲಿಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದ ಮುಸ್ಲಿಂ ಮುಖಂಡರೊಂದಿಗೆ ಬಿಜೆಪಿ ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿದೆ. ದಾವಣಗೆರೆಯ ಸುಲ್ತಾನ್ ಪ್ಯಾಲೇಸ್ನಲ್ಲಿ ಸಂಸದ ಸಿದ್ದೇಶ್ವರ ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿದ್ದು 1000ಕ್ಕೂ ಅಧಿಕ ಮುಸ್ಲಿಂ ಮುಖಂಡರು ಭಾಗವಹಿಸಿದ್ರು. ಜಿಲ್ಲೆಯಲ್ಲಿ ಅಪ್ಪ ಮಕ್ಕಳದ್ದೇ ಕಾರುಬಾರ್ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸುವಂತ ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದ್ರು. ಆದ್ರಿಂದ ಈ ಬಾರಿ ಬಿಜೆಪಿ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ರು. ಯುಗಾದಿ ಹಾಗೂ ರಂಜಾನ್ಗೆ ಶುಭಾಶಯ ಕೋರಿ ಎಂಎಲ್ಸಿ ಆಯನೂರು ಮಂಜುನಾಥ್ ಫ್ಲೆಕ್ಸ್ ಹಾಕಿಸಿದ್ದಾರೆ. ಈ ಫ್ಲೆಕ್ಸ್ ನೋಡಿದ್ರೆ ಈಶ್ವರಪ್ಪಗೆ ಟಾಂಗ್ ಕೊಟ್ಟಂತಿದೆ. ಹರಕು ಬಾಯಿಗಳಿಗೆ ಹೊಲಿಗೆ ಬೀಳಲಿ, ಮುರಿದ ಮನಸ್ಸುಗಳ ಬೆಸುಗೆಯಾಗಲಿ, ಶಿವಮೊಗ್ಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಅಂತ ಫ್ಲೆಕ್ಸ್ನಲ್ಲಿ ಬರೆಯಲಾಗಿದೆ. ಮಾಜಿ ಸಚಿವ ಜೆಡಿಎಸ್ ಅಭ್ಯರ್ಥಿ ಬಿಬಿ ನಿಂಗಯ್ಯ ವಿರುದ್ಧ ಮೂಡಿಗೆರೆ ಜೆಡಿಎಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಬಿಬಿ ನಿಂಗಯ್ಯ ಬದಲಿಸಿ ಜೆಡಿಎಸ್ ಉಳಿಸಿ ಅಭಿಯಾನವನ್ನು ಆರಂಭಿಸಿದ್ದಾರೆ. ಕುಮಾರಸ್ವಾಮಿ ಅವರು ಮೊದಲ ಪಟ್ಟಿಯಲ್ಲೇ ನಿಂಗಯ್ಯಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಟಿಕೆಟ್ ಘೋಷಣೆ ಆದರೂ ಕೂಡ ಬಿಬಿ ನಿಂಗಯ್ಯ ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇಲ್ಲ. ಆದ್ರಿಂದ ಅಭ್ಯರ್ಥಿ ಬದಲಿಸುವುದಾಗಿ ಕುಮಾರಸ್ವಾಮಿ ಹೇಳಿದರು. ಮಾಜಿ ಸಿಎಂ ಧರಮ್ ಸಿಂಗ್ ಮಗ ಜೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ಗೆ ರೈತನೋರ್ವ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ನೀವು ನಿಮ್ಮ ಅಪ್ಪ 50 ವರ್ಷ ರಾಜಕೀಯ ಮಾಡಿದ್ದೀರಿ, ಸುಂಬೂಡ್ ಗ್ರಾಮಕ್ಕೆ ಏನ್ ಕೆಲಸ ಮಾಡಿದ್ದೀರಿ ಅಂತ ಸ್ಟೇಜ್ ಮೇಲೆ ಏರಿ ಪ್ರಶ್ನೆ ಮಾಡಿದ್ದಾರೆ. ಉಳಿದ 15 ಸುದ್ದಿಯನ್ನು ನೋಡೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ತುಮಕೂರು ಜಿಲ್ಲೆಯ ತುರುವೇಕೆರೆಗೆ ಬಂದಿಳಿದ ಬಿಎಸ್ ಯಡಿಯೂರಪ್ಪ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ನಾಯಿ ಕಾಟ ಹೆಚ್ಚಾಗಿತ್ತು. ಪೊಲೀಸರು ಲಾಠಿ ಹಿಡಿದು ನಾಯಿ ಓಡಿಸಿದ್ರು. ಕೋಲಾರದ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಜೆಡಿಎಸ್ ಇಮ್ರಾನ್ ಪಾಷಾ ಜೀವ ಬೆದರಿಕೆ ಹಾಕಿದ್ದಾರಂತೆ. ನಾರಾಯಣಸ್ವಾಮಿ ಮನೆಗೆ ನುಗ್ಗಿ ಗಲಾಟೆ ಮಾಡುವುದಾಗಿ ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಸೊಳ್ಳೆ ಪರದೆ ಗಿಫ್ಟ್ ಪಾಲಿಟಿಕ್ಸ್ ನಡೆದಿದೆ. ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ತಮ್ಮ ಜನ್ಮದಿನ ಪ್ರಯುಕ್ತ ಸೊಳ್ಳೆ ಪರದೆ ಹಂಚಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕುಕ್ಕರ್ ಸಾರಿ ಪಾಲಿಟಿಕ್ಸ್ ಶುರುವಾಗಿದೆ. ದಾವಣಗೆರೆ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅಭಿಮಾನಿಗಳು ಗಿಫ್ಟ್ ಹಂಚುತ್ತಿದ್ದಾರೆ. ಬೆಂಗಳೂರು ದ್ರೌಪದಿ ಕರಗಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಏಪ್ರಿಲ್ 6ಕ್ಕೆ ದ್ರೌಪದಮ್ಮನ ಕರಗ ಶಾಸ್ತ್ರೋಕ್ತವಾಗಿ ನಡೆಯಲಿದೆ. ಆದರೆ ಕರಗ ಆಚರಣೆಯಲ್ಲೂ ಕೂಡ ಧರ್ಮದಂಗಲ್ ಶುರುವಾಗಿದೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಮತ್ತೊಂದು ವಿವಾದಕ್ಕೆ ಸಿಲುಕಿದೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲದಿದ್ದಕ್ಕೆ ರೋಗಿಯನ್ನ ಸಂಬಂಧಿಕರೇ ಸ್ಟ್ರೆಚರ್ ಮೇಲೆ ತಳ್ಕೊಂಡು ಹೋಗಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ 13,000 ಕೋಟಿ